ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫಾಲ್ ಹಾಕುವಾಗ ಒಂದಷ್ಟು ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ. ಈ ಎಲ್ಲ ಟಿಪ್ಸನ್ನು ನೀವು ಅನುಸರಿಸ್ಕೊಂಡ್ರೆ ನೀವು ದಿನಕ್ಕೊಂದು 50 ಸೀರೆಗೆ ಫಾಲ್ ಹಾಕ್ಬೋದು. ಜೊತೆಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ನೋಡ್ತಾ ಇದ್ದೀರಾ, ಅದೇನಂತ ನಾನು ಮುಂದೆ ಹೇಳ್ತೀನಿ. ಜೊತೆಗೆ ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಫಾಲ್ ಹಾಕುವಾಗ. ಈಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಹಾಗಿದ್ರೆ ಕೊನೆವರೆಗೂ ವಿಡಿಯೋನ ನೋಡಿ. ಈಗ ನಾವು ಫಾಲ್ ಹಾಕೋಬೇಕಾದ್ರೆ ಮುಖ್ಯವಾಗಿ ತಿಳ್ಕೊಳ್ಬೇಕಾದವು ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಟಿಪ್ಸ್ ಇದೆ ನೋಡಿ. ಫಸ್ಟು ನಾವು ಸ್ಯಾರಿನ ಎಷ್ಟು ಉದ್ದ ಬಿಡಬೇಕು, ಒಂದು 15 ಇಂಚ್ವರೆಗೂ, ಅಥವಾ ಒಂದು ಕೈಯಲ್ಲಿ ನಮ್ಮದು ಒಂದು ಮೊಳ ಬರುತ್ತೆ ನೋಡಿ, ಅಷ್ಟು. ಈಗ ನಾವು ಫಾಲನ್ನು ಹೇಗೆ ರೆಡಿ ಮಾಡ್ಕೋಬೇಕು, ಅದನ್ನು ಚೆನ್ನಾಗಿ ನೆನೆಸಬೇಕು. ನೆನೆಸಿ ಅದನ್ನು ನೀಟಾಗಿ ಐರನ್ ಮಾಡ್ಕೊಂಡು ಇಟ್ಕೋಬೇಕು. ಇವೆರಡು ಮುಖ್ಯವಾದ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಅಂತಲೇ ಹೇಳಬೇಕು. ಜೊತೆಗೆ ಇನ್ನೊಂದು ಟಿಪ್ಸ್ ಏನಂದರೆ, ಇದನ್ನು ಉಲ್ಟಾ ಸೀದಾ ನೀಟಾಗಿ ನೋಡ್ಕೋಬೇಕಾಗತ್ತೆ. ನೀಟಾಗಿ ನೋಡಿಕೊಂಡು ಅದನ್ನು ಎಡ್ಜ್ ಏನಿದೆಯಲ್ಲ ಅದು ಕ್ಲಿಯರಾಗಿ ಇರಲ್ಲ, ಅಂದರೆ ಸಮವಾಗಿರಲ್ಲ. ಅದನ್ನು ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಯಾಕೆ ಅದನ್ನು ಕಟ್ ಮಾಡ್ಕೋಬೇಕಂದ್ರೆ, ನಾವು ಸ್ವಲ್ಪ ಮಡಚಿ ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ನಮಗೆ ನೀಟಾಗಿ ಸ್ಟ್ರೈಟ್ ಬರಲ್ಲ ಫಾಲು. ಹಾಗಾಗಿ ಈಗ ಒಂದೊಂದು ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಏನಕ್ಕೆ ಹೇಳ್ತೀನಿ ನಾನಂದರೆ, ನಾವು ಕಾಟನ್ ಸ್ಯಾರಿಗಾದರೆ ಬಿಗಿನರ್ಸ್ ಆದ್ರೂ ಒಂದು 90% ಕರೆಕ್ಟಾಗಿ ಹಾಕ್ಕೋಬೋದು. ಆದರೆ ಈ ಚಾರ್ಟ್ ನಾನು ಮೊದಲೇ ಹೇಳಿದೆ, ಈ ಸೀರೆನ ಅಬ್ಸರ್ವ್ ಮಾಡಿ ಅಂತ. ಏನಕ್ಕೆ ಅಂತಂದರೆ ತುಂಬಾ ಜಾರುತ್ತೆ, ತುಂಬಾ ಸ್ಮೂತ್ ಇರುವಂಥ ಸ್ಯಾರಿ. ಮತ್ತು ಈ ಒಂದು ಪಾಯಿಂಟ್ಸನ್ನು ನಾನು ತೋರಿಸ್ದೆ. ಏನಂದರೆ, ಈ ಫಾಲ್ ಏನಿದೆಯಲ್ಲ, ಸೀರೆ ಎಡ್ಜಿಂದ ಆಚೆಗೂ ಹೋಗಬಾರ್ದು ಅಥವಾ ಒಳಗಡೆಗೂ ಜಾಸ್ತಿ ಬರಬಾರ್ದು. ಅದನ್ನು ನೀಟಾಗಿ ನೋಡ್ಕೋಬೇಕು. ಮತ್ತು ಪ್ರತಿಯೊಂದು ನೀವೊಂದು ಅಷ್ಟು ಉದ್ದ ಹಿಡ್ಕೊಂಡು ಹೊಲಿಗೆನ ಹಾಕೋಬಿಡ್ಬಾರ್ದು. ಅಂದರೆ ಏನಂದರೆ ಅದರ ಅರ್ಥ, ಸ್ವಲ್ಪ ಸ್ವಲ್ಪ ಒಂದು 4 ಇಂಚ್ ಅಷ್ಟು ನೀಟಾಗಿ ಹಿಡ್ಕೋಬೇಕು. ಮತ್ತು ಸೀರೆಯನ್ನು ತಳ್ಕೋಬೇಕು, ಕರೆಕ್ಟಾಗಿ ಕೂರಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಫಾಲ್ ಏನಿದೆಯಲ್ಲ ಅದು ನೀಟಾಗಿ ಕೂರಬೇಕಾಗತ್ತೆ. ಅದು ನೀಟಾಗಿ ಕೂರ್ತು ಅಂತಂದಾಗ ನಮಗೆ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ನಾನು ಹೇಳಿದೆ ಈ ಒಂದು ತಪ್ಪು ಮಾಡಬೇಡಿ ಅಂತ. ಆ ತಪ್ಪು ಎಲ್ಲಿ ಮಾಡ್ತೀರಾ ನೀವು ಕಾಮನ್ನಾಗಿ ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡ್ತಾ ಹೋಗಿ. ನಾನು ಆ ಪಾಯಿಂಟ್ ಬಂದಾಗ ನಿಮ್ಗೆ ಹೇಳ್ತೀನಿ. ಎಲ್ಲರೂ ಮಾಡುವಂಥ ತಪ್ಪು, ಅಲ್ಲಿ ಮಾಡುವಂಥ ತಪ್ಪು ಯಾವುದೇ ಕಾರಣಕ್ಕೂ ನಿಮಗೆ ಫಾಲು ನೀಟಾಗಿ ಬರೋದಿಲ್ಲ. ಮತ್ತು ಇನ್ನೊಂದಿದೆ ನೋಡಿ, ಇಲ್ಲಿ ಅದಕ್ಕೆ ಡಿಸೈನ್ ಬಂದಿದೆ. ಆ ಡಿಸೈನ್ ಬಂದಿರುವಂಥ ಜಾಗದಲ್ಲೂ ಅಷ್ಟೇ ನೋಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಏನಂತಂದರೆ, ಅದರಲ್ಲಿ ಸ್ಟೋನ್ಸ್ ಇದೆ, ಮಧ್ಯ ಸ್ಟೋನ್ಸ್ ಇದೆ. ಅಂದರೆ ಒಂದು ಅರ್ಧ ಇಂಚಲ್ಲೇ ಡಿಸೈನು ಸ್ಟೋನ್ಸು ಎಲ್ಲ ಇದೆ. ಸ್ಟೋನ್ಸನ್ನು ಬಿಟ್ಕೊಂಡು ಎಡ್ಜಲ್ಲೇ ನಾವು ಹೊಲಿಗೆಯನ್ನು ಹಾಕ್ಕೋಬೇಕಾಗತ್ತೆ. ಅದನ್ನು ನೀಟಾಗಿ ನೋಡ್ಕೋಬೇಕು ನೀವು. ಪ್ಲೈನ್ ಸೀರೆ ಇದ್ದರೆ ಓಕೆ. ಪ್ಲೈನ್ ಸೀರೆ ಅಲ್ಲದೆ ವರ್ಕ್ ಬಂದಿರೋ ಸೀರೆ ಇರ್ತದೆ, ಅದ್ರ ಜೊತೆಗೆ ಸ್ಟೋನ್ಸ್ ಎಲ್ಲ ಈಗೆಲ್ಲ ಟ್ರೆಂಡ್ ಆಗಿರೋವಂಥದ್ದು. ಸ್ಟೋನ್ಸ್ ಎಲ್ಲ ಇರೋದ್ರಿಂದ ಸೂಜಿ ಹಾಳಾಗತ್ತೆ. ನೀಟಾಗಿ ಹಾಕಲಿಲ್ಲ ಅಂದರೆ ಸೂಜಿ ಒಡೆದೋಗತ್ತೆ. ಜೊತೆಗೆ ಸೈಡಲ್ಲೇ ಬರಬೇಕು ಹೊಲಿಗೆ. ಅಕಸ್ಮಾತ್ ನಮಗೆ ಸ್ಟೋನ್ಸ್ ಇದೆ ಅಂತೇಳಿ ನಾವು ನೀಟಾಗಿ ಅದೇ ಎಡ್ಜಲ್ಲೇ ಹಾಕ್ಕೋಬೇಕು. ಅದನ್ನೇ ಸ್ಕಿಲ್ ಅನ್ನೋವಂಥದ್ದು. ಎಡ್ಜಲ್ಲೇ ಹಾಕಬೇಕು. ಅಕಸ್ಮಾತ್ ನಮಗೆ ಗೊತ್ತಿಲ್ಲ ಅಂತ ಸ್ಟೋನ್ ಪಕ್ಕದಲ್ಲೋ ಅಥವಾ ಈ ಕಡೆ ಸೈಡ್ಗೋ ತಗೊಂಡ್ರೆ ನಿಮಗೆ ಫಾಲು ನೀಟಾಗಿ ಕೂರೋದಿಲ್ಲ. ಹಾಗಾಗಿ ಇವೆಲ್ಲ ಟಿಪ್ಸ್ ಏನಿದೆಯಲ್ಲ, ನೀವು ಹೇಳ್ಬೋದು ಫಾಲು ನಮಗೆ ಸ್ಟಿಚಿಂಗ್ ಬಂದರೆ ಫಾಲ್ ಹಾಕೋಬೋದು ಅಂದರೆ, ಹೌದು ಹಾಕೋಬೋದು. ಆದರೆ ಈ ಸ್ಮೂತ್ ಸ್ಯಾರಿ ಏನಿದೆಯಲ್ಲ, ಇದಂತೂ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ತುಂಬಾ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು. ಮುಟ್ಟಿದ್ರೆ ಜಾರುತ್ತೆ ಸ್ಯಾರಿ. ಇಂಥವೆಲ್ಲ ನಾವು ಫಾಲನ್ನು ಹಾಕುವಾಗ ಎಷ್ಟು ಎಚ್ಚರಿಕೆ ವಹಿಸ್ತೀವೋ ಅಷ್ಟು ನೀಟಾಗಿ ಫಾಲ್ ಬರುತ್ತೆ. ಮತ್ತು ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಅಂತ ಇರಬೇಕು. ಹಾಕುವಂಥ 10 ನಿಮಿಷ ಟೈಮಲ್ಲಿ ನಾವು ನೀಟಾಗಿ ಅದಕ್ಕೆ ಚೆನ್ನಾಗಿ ನಾವು ಗಮನ ಕೊಟ್ಟು ಅದನ್ನು ಫಾಲನ್ನು ಹಾಕಿದ್ವಿ ಅಂತಂದರೆ ಅದು ಯಾವುದೇ ತೊಂದರೆ ಆಗಲ್ಲ. ಇದರಲ್ಲಿ ಆಗುವಂಥದ್ದು ಏನಾಗುತ್ತೆ, ಸ್ಮೂತಾಗಿರುವಂಥ ಸ್ಯಾರಿ, ನಾನು ಹೇಳ್ತೀನಿ ಈ ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳಿದ್ನಲ್ಲ, ಅಲ್ಲಿ ಇದಕ್ಕೆ ನಾನು ಆನ್ಸರನ್ನು ಮಾಡ್ತೀನಿ. ಅದೊಂದು ಸ್ಟೆಪ್ಪಲ್ಲಿ ನೋಡಿ, ಈಗ ನೀಟಾಗಿ ಕೈಯಲ್ಲಿ ಎಳ್ಕೋಬೇಕು. ಜೊತೆಗೆ ನಾವು ಇಲ್ಲಿ ನೋಡಿ, ಸ್ಟೋನ್ಸ್ ನಾನು ಹೇಳಿದ್ನಲ್ಲ, ಸ್ಟೋನ್ಸ್ ಇದೆ. ಸ್ಟೋನ್ಸನ್ನು ಪಕ್ಕದಲ್ಲೇ ನಾವು ಅದನ್ನೇ ಸ್ಕಿಲ್ ಅಂತ ಹೇಳುವಂಥದ್ದು. ಅದು ಎಡ್ಜಲ್ಲೇ ಬರಬೇಕಾಗಿರೋದ್ರಿಂದ ಹೊಲಿಗೆ ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೀವು ಯಾವುದೇ ಫಾಲನ್ನು ಹಾಕುವಾಗ ಇದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಂತಂದರೆ ಫಾಲ್ ಹಾಕೋದು ಎಷ್ಟು ಈಸಿ ನೋಡಿ. ನಾನು ಆಗಿನಿಂದ ಹೇಳ್ತಾ ಬಂದೆ, ಈ ಒಂದು ತಪ್ಪನ್ನು ಮಾಡಬೇಡಿ. ಯಾಕೆ ಈ ಒಂದು ತಪ್ಪು ಯಾಕೆ ಆಗುತ್ತೆ ಅನ್ನೋದನ್ನು ಈಗ ನಾನು ತೋರಿಸ್ತೀನಿ.
ಫಾಲೆಲ್ಲ ಕೊನೆಯವರೆಗೂ ಸ್ಟಿಚ್ ಆಯಿತು. ಆ ಮೂಲೆ ಕ್ರಾಸಿಂಗಲ್ಲಿ ಏನಿದೆಯಲ್ಲ ಆ ಕ್ರಾಸಿಂಗಲ್ಲಿ ನೀಟಾಗಿ ತಿರುವು ಹಾಕ್ಕೋಬೇಕು. ಜೊತೆಗೆ ತಿರುವು ಹಾಕೋದ್ರ ಜೊತೆಗೆ ನಾವು ಸ್ಯಾರಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ ನೋಡಿ. ಹಲವಾರು ಜನರು ತಪ್ಪು ಮಾಡುವಂಥದ್ದು ಎಲ್ಲವನ್ನು ಮುದ್ದೆ ರೀತಿ ತಳ್ಕೊಂಡ್ಬಿಡ್ತಾರೆ. ತಳ್ಕೊಂಡಾಗ ಒಂದು ಪಾಯಿಂಟು ಸ್ಯಾರಿ ಒಳಗಡೆ ಸೇರ್ಕೊಂತು ಅಂದರೆ ಫಾಲ್ ಒಳಗಡೆ ಅದು ಏನಾಗುತ್ತೆ, ಒಂದು ಈ ಹಂತದಲ್ಲಿ ತಪ್ಪಾಯಿತು ಅಂದರೆ ಇನ್ನು ಇಡೀ ಫಾಲ್ ಏನಿದೆಯಲ್ಲ ಅದಷ್ಟು ಫಾಲು ನಿಮಗೆ ತಪ್ಪಾಗೇ ಹೋಗುತ್ತೆ, ನೀಟಾಗಿ ಬರೋದಿಲ್ಲ. ಹಾಗಾಗಿ ಈ ಒಂದು ಜಾಗದಲ್ಲಿ ಮೇಲಿಂದ ನೀವೇನು ಹೊಲಿಗೆ ಹಾಕ್ಕೊಂಬಂದಿರ್ತೀರೋ ಅದು ಎಲ್ಲ ಒಂದೇ ಸಮ ಆದರೆ ಈ ಒಂದು ಪಾಯಿಂಟು ಒಂದು ಸಮ ಆಗುತ್ತೆ ನಿಮಗೆ. ನೋಡಿ, ಸ್ಯಾರಿಯನ್ನು ಎಳ್ಕೋಬೇಕು, ನಂತರ ಫಾಲ್ ಏನಿದೆಯಲ್ಲ ಆ ಫಾಲನ್ನು ಸರಿ ಮಾಡ್ಕೋಬೇಕು. ನಾನು ನೆಕ್ಸ್ಟು ರೇಷ್ಮೆ ಸೀರೆಗೆ ಹಾಕುವಾಗ ಮತ್ತು ಕಾಟನ್ ಸೀರೆಗೆ ಹಾಕುವಾಗೆಲ್ಲ ನಾನು ಆವಾವ ಟಿಪ್ಸ್ ಏನು ಕೊಡಬಹುದು ಅದೆಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲ ವೀಡಿಯೋಸನ್ನು ನೀವು ಫಾಲೋ ಮಾಡ್ತಾ ಹೋಗಿ. ನಿಮಗೆ ತುಂಬಾ ಬೆನಿಫಿಟ್ ಆಗುವಂತಹ ಚಾನಲ್ ಅಂತಲೇ ಹೇಳ್ಬೋದು ನಮ್ಮ ಚಾನಲನ್ನು. ಈಗ ನೋಡ್ತಾ ಇದ್ದೀರಾ ನಾನು ಸ್ಯಾರಿಯನ್ನು ಯಾವ ರೀತಿ ರೆಡಿ ಮಾಡ್ಕೋತಿದ್ದೀನಿ, ಆ ರೀತಿ ನೀಟಾಗಿ ನೋಡಿ ಎರಡೂ ಕೈಯನ್ನು ಬಳಸಬೇಕೀಗ ನಾವು. ಎರಡೂ ಕೈಯನ್ನು ಬಳಸಿ ನಾವು ಫಾಲನ್ನು ನೋಡಿ ಈ ಹಂತದಲ್ಲಿ ನೀಟಾಗಿ ಒಂದು ಕೈಯಲ್ಲಿ ಸ್ಯಾರಿಯನ್ನು ನೀಟ್ ಮಾಡ್ಕೋಬೇಕು. ಯಾಕೆಂದರೆ ಫಾಲ್ ಒಳಗಡೆ ಸ್ಯಾರಿ ಜಾಸ್ತಿ ಅದೆಷ್ಟಿದೆ ಬಟ್ಟೆ ಅಷ್ಟೇ ಇರಬೇಕು. ಎಕ್ಸ್ಟ್ರಾ ಬಟ್ಟೆ ಸ್ಯಾರಿ ಒಳಗೆ ಫಾಲ್ ಒಳಗೆ ಸ್ಯಾರಿ ಸೇರ್ಕೋಬಾರ್ದು. ಅದು ಸೇರಿಕೊಂಡ್ರೆ ಏನಾಗುತ್ತೆ, ಕ್ರಾಸಾಗಿ ಬಂದ್ಬಿಡುತ್ತೆ. ಸ್ಯಾರಿ ನಾವು ಸ್ಟಿಚ್ ಮಾಡುವಂಥದ್ದು ಕ್ರಾಸಾಗಿ ಬರೋದ್ರಿಂದ ಏನಾಗುತ್ತೆ, ಸ್ಯಾರಿ ಒಳಗಡೆ ಸೇರಿಕೊಂಡು ಮುದ್ದೆ ಮುದ್ದೆ ಆಗುವಂತಹ ಚಾನ್ಸಸ್ಸು ತುಂಬಾ ಇರ್ತದೆ. ಅದನ್ನೇ ಫಾಲ್ ತಪ್ಪಾಗಿದೆ ಅಂತ ಹೇಳುವಂಥದ್ದು. ಆಗ ನಾವೇನು ಮಾಡಬೇಕಾಗತ್ತೆ, ಇಡೀ ಸ್ಯಾರಿ ಫಾಲನ್ನು ಬಿಚ್ಚಬೇಕಾಗತ್ತೆ. ಬಿಚ್ಚಿ ಪುನಃ ನಾವು ಅದನ್ನು ಐರನ್ ಮಾಡಿ ಹಾಕಬೇಕಾಗತ್ತೆ. ಅಷ್ಟೆಲ್ಲ ತಲೆನೋವಿಗೆ ನಾವು ಮಾಡುವಾಗಲೇ ಆ ಕೆಲಸನ ನಾವೇನು ಮಾಡ್ತಿದ್ದೀವಲ್ಲ, ಈಗ ನಾನು ಯಾವ ರೀತಿ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಇದು ಪರ್ಫೆಕ್ಟ್ ವಿಧಾನ ಅಂತಲೇ ಹೇಳ್ಬೋದು. ನೀಟಾಗಿ ಎಳ್ಕೊಂಡು ನೋಡಿ, ನೀಟಾಗಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇಲ್ಲಿ ಎಡ್ಜಲ್ಲಿ ಬರಬೇಕು. ನಾವು ಎಮ್ಮಿಂಗ್ ಮಾಡೋದಾದರೆ ಪಕ್ಕದಲ್ಲಿ ಸ್ಟಿಚ್ ಮಾಡಿಕೊಂಡು ದೊಡ್ಡ ಹೊಲಿಗೆನ ನಂತರ ನಾವು ಎಮ್ಮಿಂಗನ್ನು ಮಾಡುವಂಥದ್ದು. ಈಗೆಲ್ಲ ಎಮ್ಮಿಂಗೆಲ್ಲ ಜಾಸ್ತಿ ಮಾಡಿಸಲ್ಲ, ರೇರು ಎಮ್ಮಿಂಗ್ ಮಾಡಿಸುವಂಥದ್ದು. ಯಾಕೆಂದರೆ ಎಮ್ಮಿಂಗು ಕಾಲ್ಗೆಜ್ಜೆಗೆ ಏನಕ್ಕಾದ್ರೂ ಸಿಕ್ಕಿ ಕಿತ್ತೋಗಿಬಿಡತ್ತೆ ಅಂತೇಳಿ ಯಾರೂ ಎಮ್ಮಿಂಗನ್ನು ಮಾಡಿಸಲ್ಲ. ಹಂಗಾಗಿ ನಾವು ಈಗ ಮಾಡ್ತಾ ಇರುವಂತಹ ಸ್ಟಿಚ್ ಒಂದು 100ಅಲ್ಲಿ ಒಂದು 98% ನಾವು ಸ್ಟಿಚಿಂಗನ್ನೇ ಫಾಲ್ ಹಾಕುವಂಥದ್ದು. ಒಂದು 2-3% ಅಷ್ಟೇ ನಾವು ಫಾಲ್ಗೆ ಎಮ್ಮಿಂಗನ್ನು ಮಾಡುವಂಥದ್ದು. ನೋಡ್ತಿದ್ದೀರಾ, ಒಂದು ಕೈಯಲ್ಲಿ ಫಾಲನ್ನು ರೆಡಿ ಮಾಡ್ಕೋಬೇಕು ಮತ್ತು ಇನ್ನೊಂದು ಕೈಯಲ್ಲಿ ಸ್ಯಾರಿಯನ್ನು ಎಳ್ಕೋಬೇಕು. ಮೇನು ಸ್ಯಾರಿ ಎಳೆದಾಗ ಜಾಸ್ತಿ ಹಂಗನ್ಬಿಟ್ಟು ಫುಲ್ ಎಳಿಕ್ಕೆ ಹೋಗಬಾರ್ದು. ಆ ಫಾಲ್ ಒಳಗಡೆ ಎಷ್ಟು ಬಟ್ಟೆ ಬೇಕು ಅಷ್ಟನ್ನು ನಮಗೆ ಗೊತ್ತಾಗತ್ತೆ. ಫಾಲನ್ನು ಒಂದು ಕೈಯಲ್ಲಿ ಸರಿ ಮಾಡಿ ಸೇರಿಯನ್ನು ಒಂದು ಕೈಯಲ್ಲಿ ಸರಿ ಮಾಡುವಾಗ ನಮಗೆ ಗೊತ್ತಾಗತ್ತೆ ಇದು ಕರೆಕ್ಟಾಗಿದೆ ಅಂತೇಳಿ. ಹಾಗಾಗಿ ನಾವು ಕರೆಕ್ಟ್ ವೇಯಲ್ಲಿ ನಾವು ಮಾಡೋದ್ರೆ ನಮಗೆ ಎಷ್ಟು ಒಂದು 10 ನಿಮಿಷವೂ ಬೇಕಾಗಿಲ್ಲ ಒಂದು ಸ್ಯಾರಿಗೆ ಫಾಲ್ ಹಾಕೋದಕ್ಕೆ. ನಾವು ಒಂದು ದಿನಕ್ಕೆ ಅಂತಂದರೆ ಒಂದು 50 ಫಾಲ್ವರೆಗೂ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಈ ಎಲ್ಲ ಇದರಿಂದ ನೋಡೋದಾದರೆ ಒಂದು ಫಾಲ್ಗೆ ಒಂದು ಕಡಿಮೆ ಅಂದರೂ 50 ರೂಪಾಯಿಯನ್ನು ಚಾರ್ಜ್ ಮಾಡ್ತೀರ ಜಿಗ್ಜಾಗ್ ಮಾಡಿ ಅಂದರೆ ನಿಮಗೆ 50 ಫಾಲ್ಗೆ ಎಷ್ಟು ದುಡ್ಡಾಯಿತು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಬಂದಾಗ ಈ ಮೂಲೆಯಲ್ಲಿ ನಮಗೆ ಕರೆಕ್ಟಾಗೇ ಬರುತ್ತೆ, ಏರುಪೇರಾಗೋದಿಲ್ಲ, ಸ್ಯಾರಿ ಒಳಗಡೆ ಸೇರ್ಕೊಂಡು ಮುದ್ದೆ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನೀಟಾಗಿ ನಮಗೆ ಫಾಲು ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ನೀವು ಮನೆಯಿಂದಲೇ ಕಟಿಂಗ್ ಬರಲ್ಲ ಅಂದ್ರೂ ಈ ಫಾಲ್ ಹಾಕೋದನ್ನು ನೀಟಾಗಿ ನೋಡಿ ಕಲ್ತ್ಕೊಂಡ್ರೆ ಈಗ ನಾನು ಹೇಳಿರುವಂತಹ ಎಲ್ಲ ಟಿಪ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೋಡ್ತಾ ಇರಬಹುದು ಯಾವ ರೀತಿ ಫಾಲ್ ಮೇಲೆ ಕೆಳಗಡೆ ಎಲ್ಲ ಬಂದಿದೆ ಅನ್ನೋದನ್ನು. ಸ್ಮೂತ್ ಸ್ಯಾರಿಗೆ ಯಾವ ರೀತಿ ಫಾಲನ್ನು ಹಾಕ್ಕೊಳ್ಳೋದು ಅನ್ನುವಂಥದ್ದು ಈ ವಿಡಿಯೋದಲ್ಲಿನ ಸಾರಾಂಶ ಅಂತಲೇ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡ್ಕೊಳ್ದೆ ಇದನ್ನು ಒಂದು ಸತಿ ಇಲ್ಲ 2 ಸತಿ ಅರ್ಥ ಮಾಡಿಕೊಂಡು ಈ ವಿಡಿಯೋನ